अन्तः प्रविश्य वाचकमां प्रसक्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणप्रदादीन् प्राणान् नमो भगवते पुरुषाय तुभ्यं भवति दुर्भावादिडमोकोऽपि वाग्मी जडमतिरलिजन्तुर्जायते प्राज्ञमौलिः सकलवचनचेतो देवता भारती सा मम वचसि दत्तां सन्निधिं मानसे च तपो विद्याविरक्त्यादिसद्गुणोघाकरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सिद्धिधर्मरताय च भजतां कल्पवृक्षाय नमतां कामधेनवे ब्रह्मचर्यहरिप्रीतिसविद्यावादशालिनः इष्टदां कष्टहर्तृन्नः विद्यामान्यान् मुनीन् नमः श्रीगुरुभ्यो नमः हरिः ओम् ಯಜಸ್ಸು ಋಕ್ ಸಾಮ ಅದೇ ರೀತಿಯಾಗಿ ಪ್ರಾಣಾಪಾನ ಎಲ್ಲದರಲ್ಲಿ ಇರತಕ್ಕಂತಹ ಭಗವದ್ ರೂಪಗಳ ವಿವರಣೆಯನ್ನು ತೈತ್ತರೀಯ ಉಪನಿಷತ್ತು ಅದನ್ನು ವಿವರಣೆಯಾಗಿ ಹೇಳಿತು. ತದನಂತರದಲ್ಲಿ ಈಗ ಮುಂದೆ ಅನಿರುದ್ಧಾದಿ ರೂಪಗಳ ಅಂಗವನ್ನು ಇಲ್ಲಿ ಉಪನಿಷತ್ತು ಹೇಳಲಿಕ್ಕೆ ಹೊರಟಿದೆ. ಭಗವಂತನ ಅಂಗಗಳು ಯಾವುದು, ಭಗವಂತನ ಅಂಗಗಳ ಬಗ್ಗೆ ಅಂದರೆ ಅನಿರುದ್ಧಾದಿಗಳು ವಾಸುದೇವನ ಅಂಗಾದಿಗಳಲ್ಲಿ ಅದನ್ನು ಹೇಳಲಿಕ್ಕೆ ಬರ್ತದೆ ಎಂಬುದನ್ನು ಉಪನಿಷತ್ತು ಹೇಳ್ತದೆ. ತಸ್ಯ ಭೂರಿತಿ ಶಿರಃ ಎಂಬುದಾಗಿ ಅದನ್ನು ಯಾವುದೆಲ್ಲ ಅಂತ ಹೇಳಿದರೆ ಏಕಂ ಏತದಕ್ಷರಂ ಭುವಹಿತಿ ಭಾಯು ಅಂತ ಹೇಳಿಕೊಂಡು ಯಾವುದೆಲ್ಲ ಅಂಗ, ಬಾಹು, ಶಿರ ಇದೆಲ್ಲವನ್ನೂ ಕೂಡ ಅದರ ಬಗ್ಗೆ ಹೇಳ್ತಾ ಉಂಟು. ಏನು ಅಂತ ಕೇಳಿದರೆ ತಸ್ಯ ಭೂರಿತಿ ವಾ ಅಯಂ ಲೋಕಃ ಭುವ ಇತ್ಯಂತರಿಕ್ಷಂ ಇತ್ಯಾದಿಯಾಗಿ ಅವನ ಬಾಹು, ಅವನ ಅಂಗ ಇದೆಲ್ಲವನ್ನೂ ಕೂಡ ಹೇಳಲಿಕ್ಕೆ ಹೇಳ್ತಾರೆ. ಆ ಭಗವಂತ ವಾಸುದೇವ ರೂಪಿಯಾಗಿರ್ತಕ್ಕಂಥ ಭಗವಂತನಿಗೆ ಭೂಹು ಎಂಬಂತಹ ಹೆಸರಿನ ಅನಿರುದ್ಧ ರೂಪಿಯಾಗಿರ್ತಕ್ಕಂತಹ ಭಗವಂತ ಶಿರಸ್ಸಿನ ಸ್ಥಾನದಲ್ಲಿದ್ದಾನಂತವನು. ತದನಂತರದಲ್ಲಿ ಆ ವಾಸುದೇವ ಭುವಃ ಎಂಬಂತಹ ವ್ಯಾಹೃತಿ, ಅದರಿಂದ ವಾಚ್ಯನಾಗಿರ್ತಕ್ಕಂತಹ ಪ್ರದ್ಯುಮ್ನ, ಅದು ಎರಡು ಬಾಹುವಿನ ರೂಪ, ಬಾಹುವಿನ ಸ್ಥಾನದಲ್ಲಿರ್ತಕ್ಕಂತಹದ್ದು. ತದನಂತರದಲ್ಲಿ ಇನ್ನು ಸುವಹ ಅಂತ ಅಲ್ಲಿರ್ತಕ್ಕಂತಹ ಎರಡು ಅದು ಪಾದಗಳು, ಅದು ಭಗವಂತನ ಪಾದಸ್ಥಾನೀಯವಾಗಿ ಅದನ್ನು ಹೇಳ್ತಾರೆ. ತದನಂತರದಲ್ಲಿ ಈ ಸುವಹ ಪಾದಗಳು ಇದೆಲ್ಲವನ್ನೂ ಕೂಡ ಭಗವಂತನ ಮೂಲ ರೂಪದಲ್ಲಿರ್ತಕ್ಕಂತಹ ಭಗವಂತ ಅವನ ಅಲ್ಲಿ ಪಾದ, ಶಿರಸ್ಸು ಇತ್ಯಾದಿಯಾಗಿ ಅಂಗಗಳಾಗಿ ಅದನ್ನು ಹೇಳ್ತಾರೆ. ತದನಂತರದಲ್ಲಿ ಮಹಾಚಮಸ್ಯ ಪ್ರವೇದಯತೆ ಅಂತ ಅಲ್ಲಿ ಸರ್ವೇ ಏಸ್ಮೈ ದೇವಾ ಬಲಿಮಾ ವಹಂತಿ ಬ್ರಹ್ಮಣ ವಾವ ಸರ್ವೇ ವೇದಾ ಮಹೀಯಂತೆ. ಬ್ರಹ್ಮನು ಅಂತ ಸರ್ವವ್ಯಾಹೃತೀನಾಂ ಪ್ರವೇತ್ತ ಮಹಾಚಮಸ್ಯ, ಅವನು ಎಲ್ಲ ಈ ಭೂರಾದಿ ವ್ಯಾಹೃತಿಗಳು ಭೂಹು, ಭುವಃ, ಸ್ವಃ, ಮಹಃ ಈ ನಾಲ್ಕು ವ್ಯಾಹೃತಿಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅಥವಾ ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಜ್ಞಾನ, ಸಾಮಾನ್ಯ ಜ್ಞಾನ ಅಲ್ಲ, ಸಂಪೂರ್ಣ ಜ್ಞಾನ, ಅದರ ಸಂಪೂರ್ಣ ಜ್ಞಾನವುಳ್ಳವನು ಅದು ಯಾರು ಅಂತ ಕೇಳಿದ್ರೆ ಅದನ್ನು ಹೇಳ್ತಾರೆ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮದೇವರು ಸಮಸ್ತ ವ್ಯಾಹೃತಿಗಳ ಏನು ಭೂರಾದಿ ವ್ಯಾಹೃತಿಗಳು ಏನೆಲ್ಲ ಇದೆಯೋ ಆ ಎಲ್ಲ ವ್ಯಾಹೃತಿಗಳ ಸಮಸ್ತ ರೂಪವಾಗಿರ್ತಕ್ಕಂತಹ ಅರ್ಥವನ್ನು ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇದರಲ್ಲಿ ತಾಸಾಮುಹಸ್ಮೈ ತಾಂ ಚತುರ್ಥಿ
ಮಾಹಾಚಮಸ್ಯ ಪ್ರವೇದಯತೆ ಮಹ ಇತಿ ತದ್ಬ್ರಹ್ಮ ಅಂತ ಹೇಳಿಕೊಂಡು ಅದರಲ್ಲಿ ಭಗವಂತನನ್ನ ಚೆನ್ನಾಗಿ ತಿಳ್ಕೊಂಡಿರತಕ್ಕಂಥವನು ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ಈಗ ಇಷ್ಟು ವಿಚಾರಗಳನ್ನು ಹೇಳಿದರು. ಇನ್ನು ಈಗ ವ್ಯಾಹೃತಿಗಳ ಅರ್ಥವನ್ನು ಏನು, ವ್ಯಾಹೃತಿಗಳು ಏನನ್ನು ಹೇಳ್ತಾ ಉಂಟು? ವ್ಯಾಹೃತಿಗಳನ್ನು ನಾವು ಹೇಳುವಾಗ ಭೂಹು ಭುವಃ ಸ್ವಹ ಮಹ ಅಂತ ಹೇಳಿಕೊಂಡು ವ್ಯಾಹೃತಿಗಳನ್ನು ಹೇಳ್ತೇವೆ. ಆದರೆ ವ್ಯಾಹೃತಿಗಳ ವಾಸ್ತವಿಕವಾಗಿರತಕ್ಕಂತಹ ಅರ್ಥ ಏನು ಅಂತ ಕೇಳಿದ್ರೆ, ಭೂರ್ನಾಮ ಸ್ಫೂರ್ತಿರೂಪತ್ವಾತ್ ಭೂರಿ ವೀರ್ಯತ್ವತೋ ಭುವಃ ಸುವಃ ಸುಬಲರೂಪತ್ವಾತ್ ಮಹಾಪೂರ್ಣತ್ವತೋ ವಿಭು ತದೇತಶ್ಚತುರಾಕಾರಂ ಬ್ರಹ್ಮೋಕ್ತಂ ಗುಣಬ್ರಹ್ಮಣಾತ್. ಇಲ್ಲಿ ಭಗವಂತನ ಭೂರಾದಿ ವ್ಯಾಹೃತಿಗಳ ಯಥಾರ್ಥವಾಗಿರತಕ್ಕಂತಹ ಅರ್ಥವನ್ನು ಅಲ್ಲಿ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಭೂಹು ನಾಮ ಸ್ಫೂರ್ತಿರೂಪತ್ವಾತ್. ಭೂಹು ಅಂತ ಏನು ವ್ಯಾಹೃತಿ ಇದೆ ಅದು ಸ್ಫೂರ್ತಿರೂಪತ್ವಾತ್. ಭಗವಂತ ಸ್ವಪ್ರಕಾಶ, ಆ ಸ್ವಪ್ರಕಾಶನಾಗಿರ್ತಕ್ಕಂತಹ ಭಗವಂತನಿಗೆ ಭೂಹು ಭೂಹು ಅಂತ ಅವನನ್ನು ಕರೀತಾರೆ. ಅಲ್ಲಿ ಭೂರ್ನಾಮ ಸ್ಫೂರ್ತಿರೂಪತ್ವಾತ್, ಅವನು ಸ್ಫೂರ್ತಿ. ಅದಕ್ಕೋಸ್ಕರ ಹಾಗೆ ಅವನನ್ನು ಏನು ಕರೆದ್ರು ಅಂತ ಕೇಳಿದ್ರೆ ಭೂಹು ಅಂತ ಅವನನ್ನು ಕರೀತಾರೆ. ತದನಂತರದಲ್ಲಿ ಭುವಃ ಅಂತ ಎರಡನೆಯ ವ್ಯಾಹೃತಿ. ಆ ಭುವಃ ಅಂತ ಏನು ಎರಡನೆಯ ವ್ಯಾಹೃತಿ ಇದೆ ಅದಕ್ಕೆ ಏನರ್ಥ ಅಂತ ಕೇಳಿದರೆ, ಭೂರಿ ವೀರ್ಯತ್ವತಃ ಭುವಃ, ಪರಿಪೂರ್ಣ ಪರಾಕ್ರಮ. ಭಗವಂತನ ಪರಾಕ್ರಮ ಅದು ಸಾಮಾನ್ಯವಾದದ್ದಲ್ಲ. ಮತ್ತು ಅಸಾಮಾನ್ಯವಾಗಿರ್ತಕ್ಕಂತಹ ಪರಾಕ್ರಮ ಭಗವಂತನಲ್ಲಿದೆ. ಭಗವಂತನಲ್ಲಿ ಭೂರಿ ವೀರ್ಯತ್ವಾತ್, ಅಸಾಮಾನ್ಯವಾಗಿರತಕ್ಕಂತಹ ವೀರ್ಯ ಪರಾಕ್ರಮ ಅವನಲ್ಲಿ ಇದೆ. ಆದ್ದರಿಂದಾಗಿ ಅವನನ್ನು ಭುವಃ ಅಂತ ಕರೆದದ್ದು. ಇನ್ನು ಸುವಹ ಅಂತ ಮೂರನೆಯ ವ್ಯಾಹೃತಿ, ಅದು ಸುವಹ ಅಂತ. ಈ ಸುವಹ ಶಬ್ದಕ್ಕೆ ಅಲ್ಲಿ ಸು ವ ಎಂಬುದಾಗಿ ಸುವ ಎಂಬುದಾಗಿ ಅಲ್ಲಿರ್ತಕ್ಕಂತಹ ಎರಡು ರೋ ಅಲ್ಲಿರ್ತಕ್ಕಂತಹ ವ್ಯಾಹೃತಿಗೆ ಏನರ್ಥ ಅಂತ ಕೇಳಿದ್ರೆ, ಸುವಹ ಸುಬಲ ರೂಪತ್ವಾತ್. ಭಗವಂತ ಸುಬಲ, ಶ್ರೇಷ್ಠವಾಗಿರ್ತಕ್ಕಂತಹ ಬಲ, ಸಾಮಾನ್ಯ ಬಲ ಅಲ್ಲ, ಮತ್ತೆ ಅಸಾಮಾನ್ಯವಾಗಿರ್ತಕ್ಕಂತಹ ಬಲ ಭಗವಂತನಲ್ಲಿದೆ. ಸುವಹ ಸುಬಲ ರೂಪತ್ವಾತ್, ಭಗವಂತನಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹ ಬಲ ಸ್ವರೂಪ ಇದೆ. ಅದರಿಂದಾಗಿ ಅವನನ್ನು ಬಲಸ್ವರೂಪ ಎಂಬುದಾಗಿ ಕರೀತಾರೆ. ಮಹಾಪೂರ್ಣತ್ವತೋ ವಿಭು, ಭಗವಂತ ಮಹಾಶಬ್ದದಿಂದ ವಾಚ್ಯನಾಗಿದ್ದಾನೆ. ಯಾಕೆ ಅಂತ ಕೇಳಿದರೆ, ಅವನು ಪೂರ್ಣತ್ವತಃ ವಿಭು, ವಿಭು ಸರ್ವಸಾಮರ್ಥ್ಯ. ಭಗವಂತನಲ್ಲಿ ಸರ್ವ ಸಾಮರ್ಥ್ಯ ಇರುವುದರಿಂದಾಗಿ ಅವನನ್ನು ಮಹಃ ಅಂತ ಕರೆದದ್ದು. ಹೀಗೆ ಭಗವಂತನಲ್ಲಿರ್ತಕ್ಕಂತಹ ವಿಭುತ್ವಾತ್ ಪೂರ್ಣತ್ವಾತ್ ಭಗವಾನ್ ಮಹಃ. ತದನಂತರದಲ್ಲಿ ಬಲರೂಪತ್ವಾತ್ ಶ್ರೇಷ್ಠ ಬಲ, ಸಾಮಾನ್ಯ ಬಲ ಅಲ್ಲ, ಅಸಾಮಾನ್ಯ ಬಲರೂಪತ್ವಾತ್ ಭಗವಾನ್ ಸುವಹ. ಇನ್ನು ಭೂರಿ ವೀರ್ಯತ್ವಾತ್ ಭಗವಾನ್ ಭುವಃ. ಇನ್ನು ಸ್ಫೂರ್ತಿ ರೂಪತ್ವಾತ್ ಭೂಹು. ಭಗವಂತ ಭೂಹು ಭುವಃ ಸ್ವಹ ಮಹಃ, ಈ ನಾಲ್ಕು ವ್ಯಾಹೃತಿಗಳಿಂದ ಭಗವಂತ ಪ್ರತಿಪಾದ್ಯಮಾನ ಎಂಬುದನ್ನು ಹೇಳ್ತಾರೆ. ತದನಂತರದಲ್ಲಿ ತದೇದ ಚತುರಾಕಾರಂ ಬ್ರಹ್ಮೋಕ್ತಂ ಗುಣಬ್ರಹ್ಮಣಾತ್. ಈ ಅನಿರುದ್ಧಾದಿ ಮೂರ್ತಿಗಳು, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಮೂಲ ರೂಪ ನಾರಾಯಣ. ಈ ಅನಿರುದ್ಧಾದಿ ಮೂರ್ತಿ ಚತುಷ್ಟಯಗಳು, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಇತ್ಯಾದಿ ಏನು ರೂಪಗಳಿದೆ ಅದೆಲ್ಲವನ್ನು ಕೂಡ ಏನು ಕರೀತಾರೆ ಅಂತ ಕೇಳಿದ್ರೆ ಗುಣಪೂರ್ಣತ್ವಾದ ಬ್ರಹ್ಮ. ಈ ನಾಲ್ಕು ರೂಪಗಳು ಕೂಡ ಬ್ರಹ್ಮ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದ್ರೆ, ಭಗವಂತನೇ ಎಲ್ಲ ರೂಪಗಳಿಂದಾಗಿ ಎಲ್ಲದರಲ್ಲಿಯೂ ಕೂಡ ಅವನು ಪರಿಪೂರ್ಣನಾದದ್ರಿಂದಾಗಿ ಅವನನ್ನು ಬ್ರಹ್ಮ ಅಂತ ಕರೆದದ್ದು.
ಹೀಗೆ ಆ ಭಗವಂತನ ಸ್ವರೂಪವನ್ನು ಅಲ್ಲಿ ಪೂರಾದಿ ವ್ಯಾಹೃತಿಗಳಿಂದ ಪ್ರತಿಪಾದ್ಯಮಾನವಾಗಿರ್ತಕ್ಕಂತಹ ರೂಪವನ್ನು, ಅದರಿಂದ ವಿಶಿಷ್ಟವಾಗಿರತಕ್ಕಂತಹ ಸ್ವರೂಪವನ್ನು ಹೇಳಿದರು. ತದನಂತರದಲ್ಲಿ ಸ ಆತ್ಮ ಅಂಗಾನ್ಯನ್ಯ ದೇವತಾ ಅಂತ ಹಿಂದೆ ಒಂದು ಮಂತ್ರ ಇದೆ. ಅದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ, ಸ ಆತ್ಮ ಅಂಗಾನ್ಯನ್ಯ ದೇವತಾ ಅಂತ ಇರತಕ್ಕಂತಹದ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ, ಸ ಆತ್ಮ ಸರ್ವದೇವಾನಾಂ ಚತುರಾತ್ಮ ಜನಾರ್ದನಃ ತಸ್ಯ ಬ್ರಹ್ಮಾದಯೋ ದೇವಾಃ ಅಂಗಮಾಗಂತುಕತ್ವತಃ. ಅನಿರುದ್ಧಾದಿ 4 ರೂಪಗಳು ಉಳ್ಳಂತಹ ಆ ಭಗವಂತ ಜನಾರ್ದನ ಏನಿದ್ದಾನೆ, ಎಲ್ಲ ದೇವತೆಗಳಿಗೂ ಕೂಡ ಒಂದು ಸ್ವಾಮಿ, ಆತ್ಮ ಸ್ವಾಮಿ ಅಂತ ಹೇಳ್ತಾರೆ. ಮತ್ತೆ ತಸ್ಯ ಬ್ರಹ್ಮಾದಯೋ ದೇವಾಃ, ಆ ಭಗವಂತನಿಂದಾಗಿ ಎಲ್ಲ ದೇವತೆಗಳು ಕೂಡ ಉತ್ಪನ್ನರಾಗಿದ್ದಾರೆ. ಪುರುಷನಾಮಕನಾಗಿರ್ತಕ್ಕಂತಹ ಭಗವಂತನಿಂದ ಮಧ್ಯಾಂ ಭೂಮರ್ತಿ ಶಶ್ರೋತ್ರಾರ್ಥ ಲೋಕಾಂಗ ಕಲ್ಪಯನ್ ಅಂತ ಹೇಳಿಕೊಂಡು ಎಲ್ಲ ದೇವತೆಗಳ ಉತ್ಪತ್ತಿಯನ್ನು ಅಲ್ಲಿ ಹೇಳ್ತಾರೆ. ಬ್ರಾಹ್ಮಣೋಸ್ಯ ಮುಖಾಮಾಸೀತ್ ಬಾಹುರಾಜನ್ಯಕೃತಃ ಪೂರ್ವದಸ್ಯ ದ್ವೈಷ್ಯಃ ಪದ್ಯಾಂ ಶೂದ್ರೋ ಅಜಾಯತ ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ. ಹೀಗೆ ಆ ಪುರುಷನಾಮಕನಾಗಿರ್ತಕ್ಕಂಥ ಭಗವಂತನಿಂದ ದೇವತಾ ಉತ್ಪತ್ತಿಯ ಸ್ಥಾನವನ್ನು ಅಲ್ಲಿ ಹೇಳಿದರು. ಅದೇ ರೀತಿಯಾಗಿ ಇಲ್ಲಿ ಆ ಭಗವಂತನ ಎಲ್ಲ ದೇವತೆಗಳಿಗೆ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದರೆ, ಅವನು ಉತ್ಪತ್ತಿ ಸ್ಥಾನ. ಎಲ್ಲರೂ ಕೂಡ ಬರಲಿಕ್ಕೆ ಕಾರಣ ಯಾರು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಭಗವಂತ. ಅದರಿಂದಾಗಿ ಎಲ್ಲ ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ಏನಾಗಿದ್ದಾರೆ ಅಂತ ಕೇಳಿದರೆ ಭಗವಂತನಿಗೆ ಅಂಗ, ಭಗವಂತನ ಅಂಗಾಂಗಿ ಭಾವಸ್ಥಾನದಲ್ಲಿದ್ದಾರೆ. ಹೀಗೆ ಭಗವಂತನನ್ನ ಅವನ ಶ್ರೇಷ್ಠತೆಯನ್ನು ಉಪನಿಷತ್ತು ನಮಗೆ ತಿಳಿಸಿಕೊಡುತ್ತದೆ. ತದನಂತರದಲ್ಲಿ ಮುಂದೆ ಅದೇ ಉಪನಿಷತ್ತು ಆ ಭಾಷ್ಯದಲ್ಲಿ ವಾಸುದೇವಾದಿ ರೂಪೋಸು ಷೋಡಶಾತ್ಮ ಚತುಶ್ಚತುಃ ಸಯೇವ ಸರ್ವವೇದೋಕ್ತ ಸರ್ವವಿದ್ಯಾಸು ಚ ಈಶ್ವರಃ ಪ್ರಣವಾರ್ಥ ವ್ಯಾಹೃತಯಃ ವ್ಯಾಹೃತ್ಯರ್ಥ ಋಗಾದಯಃ ಇತಿಹಾಸ ಪುರಾಣಂಚ ಪಂಚರಾತ್ರಂಚ ಸರ್ವಶಃ ಸಮ್ಯಕ್ ವ್ಯಾಹರಣಾದಿಷ್ಣೋಃ ಶ್ರುತಾ ವ್ಯಾಹೃತೆಯ ಸ್ಥಿತಿ ಸರ್ವವೇದೋಕ್ತ ಸರ್ವಸ್ವ ವ್ಯಾಹೃತೇರ್ ವ್ಯಾಹೃತಿಸ್ತಮೋ ಎಂಬುದಾಗಿ ಅಲ್ಲಿ ಆ ಭಗವಂತ ವ್ಯಾಹೃತಿಯ ಅರ್ಥ, ಇಡೀ ವೇದಾದಿಗಳು ವ್ಯಾಹೃತಿಗಳು ಅದರ ಅರ್ಥ, ಇದನ್ನು ಉಪನಿಷತ್ತು ಹೇಳ್ತದೆ. ಏನು ಅಂತ ಕೇಳಿದ್ರೆ, ವಾಸುದೇವಾದಿ ರೂಪಗಳುಳ್ಳಂತಹ ಭಗವಂತ ಜನಾರ್ದನ ಅವನು ಏನಾಗಿದ್ದಾನೆ ಅಂತ ಕೇಳಿದ್ರೆ 4 ರೂಪಗಳಲ್ಲಿದ್ದಾನೆ. ಅಲ್ಲಿ 4 ಅಂತ ಹೇಳಿದಾಗ 4 ಗುಂಪು, 4 ಗುಂಪು ಅಂತ ಹೇಳಿದಾಗ ಅದು 16 ರೂಪಗಳನ್ನಾಗಿ ವಿಭಾಗವನ್ನಾಗಿ ಹೇಳ್ತಾರೆ. ಅಂದರೆ 4 ಗುಂಪುಗಳನ್ನು ಹೇಳಿದ್ರಿಂದಾಗಿ ಅಲ್ಲಿ 4 ಗುಂಪಾದಾಗ ಅಲ್ಲಿ 16 ರೂಪಗಳನ್ನು ಅಲ್ಲಿ ಹೇಳ್ತಾರೆ. ತದನಂತರದಲ್ಲಿ ಆ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ ಸಯೇವ ಸರ್ವವೇದೋಕ್ತ. ಆ ವಾಸುದೇವ ಅನಿರುದ್ಧ, ವಾಸುದೇವ ಅನಿರುದ್ಧ, ವಾಸುದೇವ ಪ್ರದ್ಯುಮ್ನ, ವಾಸುದೇವ ಸಂಕರ್ಷಣ, ಹೀಗೆ ಆ ಎಲ್ಲ ರೂಪಗಳು ಅದು ಏನಾಗಿದೆ ಅಂತ ಕೇಳಿದ್ರೆ ಸರ್ವವೇದೋಕ್ತ, ಇಡೀ ವೇದಗಳಿಂದ ಪ್ರತಿಪಾದ್ಯಮಾನವಾಗಿರತಕ್ಕಂತಹದ್ದು. ಮತ್ತೆ ಸರ್ವವಿದ್ಯಾಸು, ಎಲ್ಲ ವಿದ್ಯೆಗಳಲ್ಲಿ ಏನು ಯಾವುದೆಲ್ಲ ವಿದ್ಯೆಗಳು ಅಂತ ಇದೆಯೋ ಆ ಎಲ್ಲ ವಿದ್ಯೆಗಳಿಂದಲೂ ಕೂಡ ಪ್ರತಿಪಾದ್ಯಮಾನವಾಗಿರತಕ್ಕಂತಹದ್ದು ಯಾರು ಅಂತ ಕೇಳಿದ್ರೆ ಅದನ್ನ ಹೇಳ್ತಾರೆ ಸರ್ವವಿದ್ಯಾಸುತ ಈಶ್ವರ. ಅಷ್ಟು ಮಾತ್ರವಲ್ಲದೆ ಪ್ರಣವಾರ್ಥ ವ್ಯಾಹೃತಯ ವ್ಯಾಹೃತ್ಯರ್ಥ ಋಗಾದಯ ಪ್ರಣವಾರ್ಥ ವ್ಯಾಹೃತಯ. ಓಂಕಾರದ ಅರ್ಥ, ಪ್ರಣವದ ಅರ್ಥ ಯಾವುದು ಅಂತ ಕೇಳಿದ್ರೆ ಇಡೀ ಭಗವಂತನನ್ನ ಹೇಳ್ತಕ್ಕಂತಹದ್ದು. ಆಚಾರ್ಯರು ತಂತ್ರಸಾರದಲ್ಲಿ ಹೇಳುವಾಗಲೂ ಕೂಡ ಆರಂಭದಲ್ಲಿ ಉದ್ಧಾರ ಮಾಡಿರ್ತಕ್ಕಂತಹ ಮಂತ್ರ ಯಾವುದು ಅಂತ ಕೇಳಿದ್ರೆ ಪ್ರಣವ, ಓಂಕಾರ.
ಆ ಓಂಕಾರ ಅದು ಯಾವುದನ್ನ ತಿಳಿಸಿಕೊಡ್ತದೆ ಅಂತ ಕೇಳಿದ್ರೆ ವ್ಯಾಹೃತಯ, ಈ ಪ್ರಣವಾರ್ಥ ಓಂಕಾರದ ಅಕಾರ ಉಕಾರ ಮಕಾರ ನಾದ ಬಿಂದು ಅದರಲ್ಲಿರ್ತಕ್ಕಂತಹ ಓಂಕಾರದಲ್ಲಿರ್ತಕ್ಕಂತಹ ಏನು ಅಕ್ಷರಗಳು ಅದು ವ್ಯಾಹೃತಯ, ಅದು ವ್ಯಾಹೃತಿಯನ್ನು ಹೇಳ್ತದೆ. ಭೂ ಭುವಃ ಸ್ವಹ ಮಹಾ ಎಂಬುದಾಗಿ ವ್ಯಾಹೃತಿಯನ್ನು ಪ್ರತಿಪಾದನೆ ಮಾಡ್ತದೆ. ಅಷ್ಟು ಮಾತ್ರವಲ್ಲದೆ ವ್ಯಾಹೃತಿಯ ಅರ್ಥ ಋಗಾದಯ. ವ್ಯಾಹೃತಿ ಅರ್ಥ ಯಾವುದು ಅಂತ ಕೇಳಿದ್ರೆ ಋಗಾದಿಗಳು. ಅಲ್ಲಿ ವ್ಯಾಹೃತ್ಯರ್ಥ ಋಗಾದಯ ಅಂತ ಹೇಳ್ತಾರೆ. ಋಗಾದಿಗಳು ಅಂತ ಹೇಳಿದ್ರೆ ಅಲ್ಲಿ ಸಾಕ್ಷಾತ್ ಗಾಯತ್ರಿ ಪುರುಷ ಸೂಕ್ತ ಅದರ ವ್ಯಾಖ್ಯಾನ ರೂಪವಾಗಿರ್ತಕ್ಕಂತಹದ್ದು. ಹೀಗೆ ಅದನ್ನು ಹೇಳ್ತಾರೆ. ತದನಂತರದಲ್ಲಿ ಗಾಯತ್ರಿ ಅರ್ಥ ಅದು ಪುರುಷ ಸೂಕ್ತ. ಗಾಯತ್ರಿಯಲ್ಲಿರ್ತಕ್ಕಂತಹ 3 ಪಾದ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಇಲ್ಲಿರ್ತಕ್ಕಂತಹ 3 ಈ ವಿಭಾಗಗಳನ್ನು 3 ಪಾದಗಳಲ್ಲಿ ಅಂದರೆ ಪುರುಷ ಸೂಕ್ತದ 3 ಪಾದಗಳಲ್ಲಿ ಅದನ್ನು ಹೇಳ್ತಾರೆ. ಅಂದರೆ ಇದರ ವ್ಯಾಖ್ಯಾನ ವಿಸ್ತೃತವಾಗಿರ್ತಕ್ಕಂಥ ರೂಪ, ಗಾಯತ್ರಿಯ ವಿಸ್ತೃತವಾಗಿರ್ತಕ್ಕಂತಹ ವ್ಯಾಖ್ಯಾನ ಯಾವುದು ಅಂತ ಕೇಳಿದ್ರೆ ಅದು ಪುರುಷ ಸೂಕ್ತ. ಈ ಪುರುಷ ಸೂಕ್ತ ಅದು ಏನು ಮಾಡ್ತದೆ ಅಂತ ಕೇಳಿದ್ರೆ ಈ ಪುರುಷ ಸೂಕ್ತದಿಂದಾಗಿ ಹೇಳ್ತಕ್ಕಂತಹದ್ದು ಇತಿಹಾಸ ಪುರಾಣ ಪಂಚರಾತ್ರ ಇದೆಲ್ಲವೂ ಕೂಡ ಮೃಗಾದಿ ವೇದಗಳು ಇದೆಲ್ಲವೂ ಕೂಡ ಏನು ಹೇಳ್ತದೆ ಅಂತ ಕೇಳಿದ್ರೆ ಪುರುಷ ಸೂಕ್ತದ ಅರ್ಥವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿರತಕ್ಕಂತಹದ್ದು. ಅಂದರೆ ಈ ನಮಗೆ ಈಗ ಗಾಯತ್ರಿಯಲ್ಲಿರ್ತಕ್ಕಂತಹ 3 ಪಾದ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಇಲ್ಲಿರ್ತಕ್ಕಂತಹ ಈ ವಿಭಾಗ 3 ಪಾದ, ಈ 3 ಪಾದ ಅದು 3 ವಿಭಾಗವಾಗಿರ್ತಕ್ಕಂತಹ ಗಾಯತ್ರಿಯನ್ನು ಪ್ರತಿಪಾದನೆ ಮಾಡ್ತದೆ. ಗಾಯತ್ರಿಯಿಂದ ಪ್ರತಿಪಾದನೆ ಗಾಯತ್ರಿ ಅದು ಪುರುಷ ಸೂಕ್ತವನ್ನು ಹೇಳ್ತದೆ. ವಿಸ್ತೃತವಾಗಿರ್ತಕ್ಕಂತಹದ್ದು ಇದು ಯಾವುದ್ರದ್ದು? ಈ ಪುರುಷ ಸೂಕ್ತದ ವಿಸ್ತೃತವಾಗಿರತಕ್ಕಂತಹ ರೂಪ ಯಾವುದು ಅಂತ ಕೇಳಿದ್ರೆ ಅಲ್ಲಿ ಭೂರಾದಿ ವ್ಯಾಹೃತಿಗಳು, ಭೂಹು ಭುವಃ ಸ್ವಹ ಇತ್ಯಾದಿ ಸಮಸ್ತ ವ್ಯಾಹೃತಿ. ಈ ಭೂರಾದಿ ವ್ಯಾಹೃತಿಗಳು ಅದೇ ರೀತಿಯಾಗಿ ಪುರುಷ ಸೂಕ್ತ, ಅದೇ ರೀತಿಯಾಗಿ ಗಾಯತ್ರಿ ಇದೆಲ್ಲವೂ ಕೂಡ ಯಾವುದನ್ನ ಹೇಳಲಿಕ್ಕೆ ಹೊರಟಿರತಕ್ಕಂತಹದ್ದು ಅಂತ ಕೇಳಿದ್ರೆ ಅದು ಪುರುಷ ಸೂಕ್ತದ ಅರ್ಥ. ಈ ಎಲ್ಲ ವೇದಗಳು ಕೂಡ ನೀವು ಯಾವ ಸಮಸ್ತ ವೇದ ರಾಶಿಗಳು ಅದು ಹೇಳಿಕ್ಕಿರತಕ್ಕಂತಹದ್ದು ಯಾರನ್ನ ಅಂತ ಕೇಳಿದ್ರೆ ಅದು ಭಗವಂತನನ್ನ. ಹೀಗೆ ಆ ಭಗವಂತನನ್ನ ಚೆನ್ನಾಗಿ ಪ್ರತಿಪಾದನೆ ಮಾಡತಕ್ಕಂತಹದ್ದು. ಸಮ್ಯಕ್ ವ್ಯಾಹರಣಾತ್ ವಿಷ್ಣೋ ಶ್ರುತಾ ವ್ಯಾಹೃತಯ ವಿ ವ್ಯಾಹೃತಿ ವಿ ಆಂಗ್ ಅಂತ ಅಲ್ಲಿ 2 ಉಪಸರ್ಗಗಳನ್ನು ಹೇಳ್ತಾರೆ. ಉಪಸರ್ಗ ಬಲಾತ್ ಧಾತ್ವರ್ಥ ಅನ್ಯತ್ರ ನೀಯತೆ ಅಂತ. ಉಪಸರ್ಗವನ್ನ ಹೇಳುವ ಮೂಲಕವಾಗಿ ಧಾತ್ವರ್ಥ ಬಲಾದ್ ಅನ್ಯತ್ರ ನೀಯತೆ ಅಂತ. ಹೇಗೆ ಅಂತ ಕೇಳಿದ್ರೆ ಒಂದು ಉಪಸರ್ಗವನ್ನು ಹೇಳಿದ್ರಿಂದಾಗಿ ಅಲ್ಲಿ ಚೆನ್ನಾಗಿ ಏನು ಹೇಳುವಿಕೆ ಅಂತ ಹೇಳಿದಾಗ ವಿಶೇಷವಾಗಿ ವಿಜ್ಞಾನ ವಿಶೇಷವಾಗಿರತಕ್ಕಂತಹ ಜ್ಞಾನ ಅಂತ ಹೇಳಿದಾಗ ಸಮ್ಯಕ್ ಜ್ಞಾನ ಅಂತ ಹೇಳಿದಾಗ ಜ್ಞಾನ, ವಿಜ್ಞಾನ ಅಂತ ಹೇಳಿದಾಗ ವಿ ಎಂಬಂಥ ಉಪಸರ್ಗವನ್ನು ಸೇರಿಸಿ ಹೇಳಿದ್ರಿಂದಾಗಿ ಅಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಜ್ಞಾನ ಅಂತ ಎಂಬುದಾಗಿ ನಮಗೆ ಅಲ್ಲಿ ಅರ್ಥವು ಹೇಳಲಿಕ್ಕೆ ಬರ್ತದೆ. ಅದೇ ರೀತಿಯಾಗಿ ಇಲ್ಲಿ ಭಗವಂತನನ್ನ ಚೆನ್ನಾಗಿ ಇನ್ನಷ್ಟು ಹೇಳಲಿಕ್ಕೆ ಹೇಳುವಂತಹದ್ದು ಯಾವುದು ಅಂತ ಕೇಳಿದ್ರೆ ಸಮ್ಯಕ್ ವ್ಯಾಹರಣಾತ ವಿಷ್ಣೋ ಶ್ರುತ ವ್ಯಾಹೃತಯ. ವ್ಯಾಹೃತಿಗಳು ಅಂತ ಯಾಕೆ ಹೇಳ್ತಾರೆ ಅಂತ ಕೇಳಿದ್ರೆ ಭಗವಂತನ ಗುಣಗಳನ್ನು ಭಗವಂತನನ್ನು ಚೆನ್ನಾಗಿ ಪ್ರತಿಪಾದನೆ ಮಾಡ್ತದೆ, ಆದದ್ರಿಂದಾಗಿ ಅದನ್ನು ವ್ಯಾಹೃತಿ ಅಂತ ಕರೀತಾರೆ. ಅಷ್ಟು ಮಾತ್ರವಲ್ಲದೆ ಇನ್ನೊಂದು ಏನು ಅಂತ ಹೇಳಿದ್ರೆ ವ್ಯಾಹೃತಿ ಅಂತ ಹೇಳಿದ್ವು. ಇನ್ನೊಂದು ಏನು
ಮೂರನೆಯದು. ಎರಡನೇದು ಸರ್ವವೇದೋಕ್ತ ಸರ್ವಸ್ವ ವ್ಯಾಹೃತಿತ್ವವು ಅಂತ ಭಗವಂತನನ್ನ ಸ್ಫೂರ್ತಿ ರೂಪ, ಭೂರಿ ವೀರ್ಯತ್ವ, ಸುಬಲ ರೂಪತ್ವ, ಪೂರ್ಣತ್ವ, ಭೂರ್ನಾಮ ಸ್ಫೂರ್ತಿ ರೂಪತ್ವಾತ್ ಭೂರಿ ವೀರ್ಯತ್ವಾತ್ ಭುವಃ, ಸುಬಲ ರೂಪತ್ವಾತ್ ಸುವಃ, ಪೂರ್ಣತ್ವಾತ್ ವಿಭುತ್ವಾತ್ ಮಹಃ. ಭಗವಂತ 4 ವ್ಯಾಹೃತಿಗಳಿಂದ ಪ್ರತಿಪಾದ್ಯಮಾನ. ಯಾಕೆ ಅಂತ ಕೇಳಿದರೆ ಈ 4 ವ್ಯಾಹೃತಿಗಳು ಯಾರನ್ನ ಹೇಳಲಿಕ್ಕೆ ಹೊರಟಿದೆ, ಯಾರ ವಿಚಾರವಾಗಿರತಕ್ಕಂತಹದ್ದು ಅಂತ ಕೇಳಿದರೆ ಅದನ್ನ ಈ ವ್ಯಾಹೃತಿಯಲ್ಲಿರ್ತಕ್ಕಂತಹ ಅರ್ಥ. ವ್ಯಾಹೃತಿ ಎಂಬುದು ಸಣ್ಣ ಒಂದು ಕರಡಿಗೆ, ಅದರ ಕರಡಿಗೆಯಲ್ಲಿ ಅದನ್ನು ಬಿಚ್ಚಿದಾಗ ಅದರಲ್ಲಿ ಎಲ್ಲವೂ ಕೂಡ ಏನೆಲ್ಲ ಇದೆ ಅಂತ ಕೇಳಿದ್ರೆ ಭಗವಂತನನ್ನ ಚೆನ್ನಾಗಿ ಹೇಳುವುದಕ್ಕೆ ಸಾಮರ್ಥ್ಯವುಳ್ಳಂತಹ ಭೂರಾದಿ ವ್ಯಾಹೃತಿಗಳು ಅದು ಇರತಕ್ಕಂತಹದ್ದು. ಅದು ಏನನ್ನು ಪ್ರತಿಪಾದನೆ ಮಾಡ್ತದೆ ಅಂತ ಕೇಳಿದ್ರೆ ಭಗವಂತ ಸ್ಫೂರ್ತಿ ರೂಪ ಅಂತ ಪ್ರತಿಪಾದನೆ ಮಾಡ್ತದೆ. ಭಗವಂತ ವೀರ್ಯವುಳ್ಳವನು ಅಂತ ಪ್ರತಿಪಾದನೆ ಮಾಡ್ತದೆ. ಶ್ರೇಷ್ಠವಾಗಿರ್ತಕ್ಕಂಥ ಬಲರೂಪ ಅಂತ ಎಂಬುದಾಗಿ ಪ್ರತಿಪಾದನೆ ಮಾಡ್ತದೆ. ಪೂರ್ಣತ್ವ ಭಗವಂತನಲ್ಲಿ, ಗುಣಪೂರ್ಣತ್ವ ಭಗವಂತನಲ್ಲಿರ್ತಕ್ಕಂತಹ ಸಾಮರ್ಥ್ಯ ಎಲ್ಲವನ್ನೂ ಕೂಡ ಪ್ರತಿಪಾದನೆ ಮಾಡ್ತದೆ ಅಂತ ಹೇಳ್ತಾರೆ. ಹೀಗೆ ಆ ಭೂರಾದಿ ವ್ಯಾಹೃತಿಗಳಿಗೆ ವ್ಯಾಹೃತಿ. ಯಾಕೆ ವ್ಯಾಹೃತಿ ಅಂತ ಕೇಳಿದ್ರೆ ಈಗ ಅರ್ಥ ಬಂತು. ಅಲ್ಲಿ ವ್ಯಾಹೃತಿಗಳನ್ನ ವ್ಯಾಹೃತಿ ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ರೆ ಎಲ್ಲ ಗುಣಗಳನ್ನು ಕೂಡ ಚೆನ್ನಾಗಿ ಪ್ರತಿಪಾದನೆ ಮಾಡ್ತದೆ, ಅದರಿಂದಾಗಿ ಅದನ್ನು ವ್ಯಾಹೃತಿ ಅಂತ ಕರೀತಾರೆ. ಸರಿ, ಇಷ್ಟು ಮಾತ್ರವಲ್ಲದೆ ಇನ್ನೂ ಹೇಳ್ತಾರೆ ಅದಕ್ಕೆ ವಿಶೇಷೇಣ ಆಹರಂತಿ ಇಮಂ ವಿಷ್ಣುಂ ಇತಿ ಅಥವಾ ಸ್ಮೃತಾ. ಇಲ್ಲಿ ಇನ್ನಷ್ಟು ಅದರ ವಿವರಣೆಯನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ ವ್ಯಾಹೃತಿ ವಿಶೇಷೇಣ ಆಹರಂತಿ, ವ್ಯಾಹೃತಿ ಚೆನ್ನಾಗಿ ಕರೆದುಕೊಂಡು ಬರ್ತದೆ. ಹಿರಣ್ಯ ಹರಣೆ ಏನು ಹರತಿ ಯಾವುದನ್ನು ತಂದುಕೊಡ್ತದೆ ಅಂತ ಕೇಳಿದ್ರೆ ಭಗವಂತನನ್ನ ಅನಿರುದ್ಧಾದಿ ರೂಪಗಳು ಅದು ಭಗವಂತನ ಬಗ್ಗೆ ಚೆನ್ನಾಗಿ ತಿಳಿಸಿಕೊಡ್ತದೆ. ವಿಶೇಷೇಣ ಆಹರಂತಿ ವಿಷ್ಣು, ಯಾರನ್ನ ಭಗವಂತನ ಬಗ್ಗೆ ಚೆನ್ನಾಗಿ ತಿಳಿಸಿಕೊಡ್ತದೆ, ಅದರಿಂದಾಗಿಯೂ ಕೂಡ ವ್ಯಾಹೃತಿ. ವಿ ಆಂಗ್ ಆಹರತಿ, ಇಲ್ಲಿ 2 ಏನು ಉಪಸರ್ಗಗಳಿದೆ. ವಿ ಎಂಬುದು ಒಂದು ಉಪಸರ್ಗ, ಹರಣ್ಯ ಹರಣೆ ಎಂಬುದು ಧಾತು, ಆಹರತಿ ಎಂಬುದು ಅಲ್ಲಿ ಅದರ ರೂಪ. ಅದೇ ರೀತಿಯಾಗಿ ವ್ಯಾಹೃತಿ ಅಂತ ಹೇಳಿದಾಗ 2 ಉಪಸರ್ಗಗಳಿಂದಾಗಿ ಆಗಿರತಕ್ಕಂತಹದ್ದು. ಆದ್ದರಿಂದ ವ್ಯಾಹೃತಿ ಅಂತ ಹೇಳಿದಾಗ ಏನರ್ಥ ಬಂತು? ಚೆನ್ನಾಗಿ ನಮ್ಮನ್ನ ಭಗವಂತನ ಕಡೆಗೆ ಕೊಂಡು ಹೋಗ್ತದೆ, ಅದರಿಂದಾಗಿ ಅದನ್ನು ವ್ಯಾಹೃತಿ ಅಂತ ಹೇಳಿದರು. ಅದರಿಂದಾಗಿ ವ್ಯಾಹೃತಿ ಅಂತ ಆಯಿತು. ಹೀಗೆ ವ್ಯಾಹೃತಿ ಅಂತ ಹೇಳಿದ್ರೇನೆ ನಮಗೆ ವ್ಯಾಹೃತಿ ಅಂತ ಹೇಳಿದಾಗ ಭೂಹು ಭುವಃ ಸ್ವಹ ಭೂರ್ಭುವ ಸ್ವ ಅಂತ ಹೇಳಿಕೊಂಡು ಕೇವಲ ಆಹುತಿಯಲ್ಲಿ ಮಾತ್ರ ನಾವು ಇದನ್ನು ಉಪಯೋಗ ಮಾಡ್ತೇವೆ. ಆದರೆ ವ್ಯಾಹೃತಿ ಅಂತ ಯಾಕೆ ಅದಕ್ಕೆ ಹೆಸರು, ವ್ಯಾಹೃತಿ ಅಂತ ಅದನ್ನು ಯಾಕೆ ಕರೀತಾರೆ, ವ್ಯಾಹೃತಿಗೆ ಯಾಕೆ ಅಷ್ಟು ಮಹತ್ವ ಎಂಬುದನ್ನು ಇಲ್ಲಿ ನಮಗೆ ಉಪನಿಷತ್ತು ತಿಳಿಸಿಕೊಡ್ತದೆ. ಈ ತೈತ್ತರೀಯ ಉಪನಿಷತ್ತು ಭಗವಂತನ ಆ ಎಲ್ಲ ರೂಪಗಳನ್ನು ಅದರ ಗುಣಗಳನ್ನು ತಿಳಿಸಿಕೊಡ್ತದೆ. ಎಲ್ಲ ಗುಣಗಳಿಂದಾಗಿ ವಿಶಿಷ್ಟವಾಗಿರತಕ್ಕಂತಹ ಅಂಶದಿಂದಾಗಿ ಅದನ್ನು ವ್ಯಾಹೃತಿ ಅಂತ ಕರೀತಾರೆ ಅಂತ ಹೇಳ್ತಾರೆ. ಇದು ಯಾವುದರದ್ದು? ಇದಕ್ಕೆ ಪ್ರಮಾಣ ಉಂಟಾ ಅಂತ ಕೇಳಿದ್ರೆ ಪ್ರಮಾಣ ಇದೆ. ಯಾವುದು? ವ್ಯಾಹೃತಿ ಸಾರ. ಆಚಾರ್ಯ ಮಧ್ವರು ಅದಕ್ಕೆ ಪ್ರಮಾಣವನ್ನು ಕೊಡ್ತಾರೆ. ವ್ಯಾಹೃತಿ ಸಾರ ಎಂಬಂತಹ ಗ್ರಂಥವನ್ನು ಉಲ್ಲೇಖ ಮಾಡ್ತಾರೆ. ವ್ಯಾಹೃತಿ ಸಾರದಲ್ಲಿ ಹೇಳಿರತಕ್ಕಂತಹ ಪ್ರಮಾಣವನ್ನು ಇಲ್ಲಿ ಆಚಾರ್ಯರು ಉದಾಹರಿಸುತ್ತಾರೆ. ತದನಂತರದಲ್ಲಿ ವ್ಯಾಹೃತ್ಯರ್ಥಾರ್ಗಾದಯ ಅಂತ ಉಂಟಲ್ವ. ವ್ಯಾಹೃತ್ಯರ್ಥಾರ್ಗಾದಯ ಅಂತ ಹೇಳಿದರೆ ಇನ್ನಷ್ಟು ಸ್ವಲ್ಪ ಅದರ ವ್ಯಾಖ್ಯಾನವನ್ನು ತೋರಿಸಿಕೊಡ್ತಾರೆ. ಈ ಋಗಾದಿ ವೇದಗಳು ನೇರವಾಗಿರತಕ್ಕಂತಹ ವ್ಯಾಹೃತಿಗಳ ಅರ್ಥ
ಹೇಗೆ ಅಂತ ಕೇಳಿದ್ರೆ ಅದನ್ನು ಬಿಡಿಸಿ ಹೇಳ್ತಾರೆ. ಪುರುಷ ಸೂಕ್ತಗಳು, ಗಾಯತ್ರಿ ಪುರುಷ ಸೂಕ್ತ, ಇದು ಅದರ ವಿಸ್ತೃತವಾಗಿರತಕ್ಕಂತಹ ರೂಪ. ಈ ವಿಸ್ತೃತವಾಗಿರತಕ್ಕಂತಹ ರೂಪ ಅಲ್ಲಿ ಅಕಾರ ಉಕಾರ ಮಕಾರ, ಈ ಅಕಾರ ಉಕಾರ ಮಕಾರಗಳು ಅಕಾರದಿಂದ ಪ್ರತಿಪಾದ್ಯಮಾನವಾಗಿರತಕ್ಕಂತಹದ್ದು ಭೂ ಎಂಬಂತಹ ವ್ಯಾಪ್ತಿ, ಉಕಾರದಿಂದ ಪ್ರತಿಪಾದ್ಯಮಾನವಾಗಿರತಕ್ಕಂತಹದ್ದು ಭುವ ಎಂಬಂತಹ ವ್ಯಾಪ್ತಿ, ಮಕಾರದಿಂದ ಪ್ರತಿಪಾದ್ಯಮಾನವಾಗಿರತಕ್ಕಂತಹದ್ದು ರೂಪ ಸ್ವಹ ಎಂಬಂತಹ ವ್ಯಾಪ್ತಿ. ಹೀಗೆ ಪದತ್ರಯಾತ್ಮಕವಾಗಿರತಕ್ಕಂತಹ ವ್ಯಾವೃತಿಗಳು ಓಂಕಾರಕ್ಕೆ ವ್ಯಾಖ್ಯಾನ. ಇದು ಇನ್ನಷ್ಟು ವಿಶೇಷ. ಭೂರಾದಿ ವ್ಯಾವೃತಿಗಳು ಅಕಾರ ಪ್ರಣವದ ಓಂಕಾರದ ಮೊದಲ ಅಕ್ಷರ ಅಕಾರ ಉಕಾರ ಮಕಾರದಿಂದ ಪ್ರತಿಪಾದ್ಯಮಾನ ಅಂತ ತಿಳಿಸಿಕೊಡ್ತಾರೆ. ಹೀಗೆ ಪದತ್ರಯಾತ್ಮಕವಾಗಿರತಕ್ಕಂತಹದ್ದು. ಇನ್ನು ವರ್ಗತ್ರಯಾತ್ಮಕವಾಗಿರತಕ್ಕಂತಹ ಪುರುಷ ಸೂಕ್ತ, ಅದು ಗಾಯತ್ರಿಯ ವ್ಯಾಖ್ಯಾನ. ಸಕಲ ವೇದಗಳು ಕೂಡ ಇತಿಹಾಸ ಪುರುಷ ಸೂಕ್ತದ ವ್ಯಾಖ್ಯಾನ. ಅಂದರೆ ಏನು? ವ್ಯಾಖ್ಯಾನ ವ್ಯಾಖ್ಯೇಯ, ವ್ಯಾಖ್ಯಾನ ವ್ಯಾಖ್ಯಾನ ವ್ಯಾಖ್ಯೇಯ. ಯಾವುದನ್ನು ಯಾರು ಹೇಳ್ತಾ ಇದ್ದಾರೋ ಅದು ವ್ಯಾಖ್ಯಾನ, ವ್ಯಾಖ್ಯೇಯವಾದದ್ದು ಯಾವುದು ಅದು ಎರಡೂ ಕೂಡ ಸಮಾನವಾಗಿರಬೇಕು. ವ್ಯಾಖ್ಯಾನ ವ್ಯಾಖ್ಯೇಯಗಳಿಗೆ ಸಮಾನ ಅಧಿಕರಣ ಇರಬೇಕು, ಸಮಾನ ಅಧಿಕರಣ್ಯ ಇರಬೇಕು. ಸಮಾನ ಅಧಿಕರಣ್ಯ ಯಾಕೆ ಬೇಕು ಅಂತ ಕೇಳಿದರೆ, ಅಸಮಾನಾಧಿಕರಣ್ಯ ಬಂತು ಅಂತ ಆದರೆ ಆವಾಗ ಅಸಮಾನಾಧಿಕಾರಣ್ಯ ಕರಣಾಧಿಕರತಕ್ಕಂತಹದ್ದು ಅದು ವ್ಯಾಖ್ಯಾನ ವ್ಯಾಖ್ಯೇಯ ಭಾವವನ್ನು ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಯಾವುದನ್ನು ನಾವು ವ್ಯಾಖ್ಯಾನ ವ್ಯಾಖ್ಯೇಯ ಭಾವವಾಗಿ ಹೇಳ್ತೇವೆಯೋ ಅದೆಲ್ಲವೂ ಕೂಡ ಏನಾಗಿರಬೇಕು ಅಂತ ಕೇಳಿದ್ರೆ ಅದು ಸಮಾನಾಧಿಕರಣವಾಗಿರಬೇಕು. ಎರಡೂ ಕೂಡ ಒಂದೇ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇರಬೇಕು. ಅಸಮಾನಾಧಿಕರಣ್ಯ ಯಾವುದು ಬೇರೆದನ್ನು ಹೇಳ್ತದೆಯೋ ಅಂದರೆ ಅಸಮಾನಾಧಿಕರಣ್ಯವಾಗಿರ್ತಕ್ಕಂಥದ್ದು ಯಾವುದು ವಿಶಿಷ್ಟವಾಗಿರ್ತಕ್ಕಂಥದ್ದನ್ನು ಹೇಳೋದಿಲ್ವೋ ಆವಾಗ ಅಲ್ಲಿ ವ್ಯಾಖ್ಯಾನ ವ್ಯಾಖ್ಯೇಯ ಭಾವವನ್ನು ಕೂಡಿಸ್ಲಿಕ್ಕೆ ಬರೋದಿಲ್ಲ. ವ್ಯಾಖ್ಯಾನ ವ್ಯಾಖ್ಯೇಯ ಭಾವವನ್ನು ಕೂಡಿಸಬೇಕು ಅಂತ ಆದರೆ ಯಾವತ್ತೂ ಕೂಡ ಏನು ಹೇಳಬೇಕು ಅಂತ ಕೇಳಿದರೆ ಅಲ್ಲಿ ಸಮಾನಾಧಿಕರಣ್ಯವನ್ನು ಹೇಳಬೇಕು. ಸಮಾನಾಧಿಕರಣ್ಯ ಯಾವುದಕ್ಕೆ ಹೇಳ್ಬೋದು ಅಂತ ಕೇಳಿದರೆ ಯಾವುದಕ್ಕೆ ಯಾವುದನ್ನು ಪ್ರತಿಪಾದನೆ ಮಾಡ್ತದೆಯೋ ಆವಾಗ ಅಲ್ಲಿ ಸಮಾನಾಧಿಕರಣ್ಯವನ್ನು ಹೇಳಬಹುದು. ಅದಕ್ಕೋಸ್ಕರವಾಗಿ ಈಗ ವ್ಯಾಹೃತಿಗಳು ಗಾಯತ್ರಿ ಸೂಕ್ತ ಅದೇ ರೀತಿಯಾಗಿ ಇತಿಹಾಸ ಪಂಚರಾತ್ರ ಎಲ್ಲವೂ ಕೂಡ ಯಾರನ್ನ ಪ್ರತಿಪಾದನೆ ಮಾಡಿದೆ ಎಂಬುದಕ್ಕೆ ಏನು ಹೇಳಬೇಕು ನಾವು ಅರ್ಥ, ಅದಕ್ಕೆ ಭಗವಂತನನ್ನೇ ಪ್ರತಿಪಾದನೆ ಮಾಡಿದೆ. ಭಗವಂತನನ್ನ ಬಿಟ್ಟು ಉಳಿದಂತಹದ್ದನ್ನ ಪ್ರತಿಪಾದನೆ ಮಾಡುವಂತಹದ್ದಲ್ಲ ಅಂತ ಹೇಳಬೇಕು. ಹೀಗೆ ಈ ವ್ಯಾಹೃತಿ ಅದೇ ರೀತಿಯಾಗಿ ಏನೆಲ್ಲ ಇದೆಯೋ ಅದೆಲ್ಲ ಅದಕ್ಕೋಸ್ಕರವಾಗಿ ಏನು ಉತ್ತರವನ್ನು ಕೊಟ್ಟ ಹಾಗಾಯಿತು ಅಂತ ಕೇಳಿದ್ರೆ ವ್ಯಾಹೃತ್ಯರ್ಥ ಋಗಾದಯ, ಋಗಾದಿಗಳ ವ್ಯಾಖ್ಯಾನ ಸ್ವರೂಪವಾಗಿ ಅಲ್ಲಿ ಯಾವುದಿದೆ ಅಂತ ಕೇಳಿದ್ರೆ ಪುರುಷ ಸೂಕ್ತಾದಿಗಳು ಅದೇ ರೀತಿಯಾಗಿ ಪಂಚರಾತ್ರ ಎಲ್ಲವುಗಳು ಕೂಡ ವಿಶಿಷ್ಟವಾಗಿರತಕ್ಕಂತಹದ್ದನ್ನ ಪ್ರತಿಪಾದನೆ ಮಾಡ್ತಾ ಇದೆ ಎಂಬುದನ್ನ ಇಲ್ಲಿ ತೋರಿಸಿಕೊಡ್ತಾರೆ. ಇದು ಆಚಾರ್ಯರ ವೈಶಿಷ್ಟ್ಯ. ಆಚಾರ್ಯರು ನಮಗೆ ಯಾಕೆ ಉಪಕಾರ, ನಮಗೆ ನಾವು ಆಚಾರ್ಯರ ಸ್ಮರಣೆಯನ್ನ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಆಚಾರ್ಯರ ಕೊಡುಗೆ ಅಂತಹದ್ದು. ಆಚಾರ್ಯರು ಮಾಡಿರತಕ್ಕಂತಹ ಒಂದು ನಮಗೆ ಅದ್ಭುತವಾಗಿರತಕ್ಕಂತಹ ಕೊಡುಗೆ ಯಾವುದು ಅಂತ ಕೇಳಿದ್ರೆ ಈ ಉಪನಿಷತ್ತುಗಳಿಗೆ ಅಥವಾ ಎಲ್ಲ ಕಡೆಗಳಿಗೂ ಕೂಡ ಈ ಎಲ್ಲ ವ್ಯಾಖ್ಯಾನ ನಮಗೆ ಅರ್ಥವನ್ನ ಗೊತ್ತಾಗುವ ಹಾಗೆ ಮಾಡಿರತಕ್ಕಂತಹದ್ದು ಆಚಾರ್ಯರ ಭಾಷ್ಯ. ಹೀಗೆ ನಮಗೆ ಆಚಾರ್ಯರ ಅನುಗ್ರಹ ನಮಗೆ ಗೊತ್ತಾಗುವಂತಹದ್ದು. ತದನಂತರದಲ್ಲಿ ಹೇಳ್ತಾರೆ, ಸಯ ಏಷೋಂತರ್ಹೃದಯ ಆಕಾಶ ತಸ್ಮಿನ್ನಯಂ ಪುರುಷೋ ಮನೋಮಯ
ಅಮೃತೋ ಹಿರಣ್ಮಯಃ ಅಂತರೇಣ ತಾಲುಕೆ ಯೇಷಸ್ತನ ಇವಾವಲಂಬತೆ ಸೇಂದ್ರಯೋನಿಃ ಯತ್ರಾಸೋ ಕೇಶಾಂತೋ ವಿವರ್ತತೆ ವ್ಯಪೋಹ್ಯ ಶೀರ್ಷಕಪಾಲೇ. ಇಲ್ಲಿ ಭಗವಂತನ ಇನ್ನಷ್ಟು ಅದರ ದೇಹದಲ್ಲಿರತಕ್ಕಂತಹ ಶರೀರದಲ್ಲಿ ಯಾವ ರೀತಿಯಾಗಿ ಆ ವ್ಯವಸ್ಥೆಯನ್ನ ಅದರ ಬಗ್ಗೆ ನಮಗೆ ತಿಳಿಸಿಕೊಡ್ತಾರೆ. ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಸಯ ಏಷಃ ಅಂತರ್ಹೃದಯ, ಅಂತರ್ಹೃದಯ ಅಂತಹ ಹೃದಯದಲ್ಲಿರ್ತಕ್ಕಂತಹ ಆಕಾಶ. ಹೃದಯದಲ್ಲಿ ಏನಿದೆ ಅಂತ ಕೇಳಿದ್ರೆ ಆ ಹೃದಯ. ಭಗವಂತ ಎಲ್ಲಿರ್ತಾನೆ ಅಂತ ಕೇಳಿದ್ರೆ ಎಲ್ಲ ಶರೀರದಲ್ಲಿರ್ತಕ್ಕಂತಹ ಎಲ್ಲ ಸಮಸ್ತ ಜೀವರಾಶಿಗಳ ಶರೀರದಲ್ಲಿ ಭಗವಂತ ಇರ್ತಾನೆ ಅಂತ ಹೇಳಿದರು. ಅವನು ಏಷಃ ಅಂತರ್ಹೃದಯ, ಎಲ್ಲ ಸಮಸ್ತ ಜೀವರಾಶಿಗಳ ಹೃದಯದಲ್ಲಿ ಹೃದಯಾಕಾಶದಲ್ಲಿದ್ದಾನೆ. ಆ ಆಕಾಶದಲ್ಲಿ ಯಾರಿದ್ದಾನೆ ಅಂತ ಕೇಳಿದ್ರೆ ದಯ ಏಷೋಂತ ಹೃದಯ ಆಕಾಶ. ಅಲ್ಲಿರ್ತಕ್ಕಂತಹ ಭಗವಂತ ಅವನು ಮನಸ್ಸಿಗೆ ಅಧಿಪತಿಯಾಗಿರ್ತಕ್ಕಂತಹ ಭೂನಾಮಕವಾಗಿರ್ತಕ್ಕಂತಹ ವ್ಯಾಹೃತಿ ಪ್ರತಿಪಾದ್ಯಮಾನವಾಗಿರ್ತಕ್ಕಂತಹ ಭಗವಂತ ಅಲ್ಲಿದ್ದಾನೆ. ಭಗವಂತ ಭೂ ಎಂಬಂತಹ ವ್ಯಾಹೃತಿ ಪ್ರತಿಪಾದ್ಯಮಾನವಾಗಿ ಅನಿರ್ಧರೂಪನಾಗಿ ಈ ಶರೀರದಲ್ಲಿ ಇದ್ದಾನೆ. ಅಷ್ಟು ಮಾತ್ರವಲ್ಲದೆ ಏನು ತಸ್ಮಿನ್ ಅಯಂ ಪುರುಷೋ ಮನೋಮಯ. ಭಗವಂತ ಅಲ್ಲಿ ಪುರುಷ ಇದ್ದಾನಲ್ವ, ಆ ಪುರುಷ ಏನಾಗಿದ್ದಾನೆ ಅಂತ ಕೇಳಿದ್ರೆ ಅವನು ತಾನು ದೇಹ ನಾಶ ಆದರೂ ಕೂಡ ಅವನಿಗೆ ನಾಶ ಇಲ್ಲ. ಅಂದರೆ ದೇಹ ನಾಶ ಆಗ್ತದೆ, ದೇಹ ಅದು ಇವತ್ತಲ್ಲ ನಾಳೆ ನಾಶ ಆಗುವಂತಹದ್ದೇ. ಆದರೆ ಭಗವಂತನಿಗೆ ಮಾತ್ರ ಇಲ್ಲ, ನಾಶವೇ ಇಲ್ಲ. ಅವನು ಎಂಥವನು ಅಂತ ಕೇಳಿದ್ರೆ ವಿಲಕ್ಷಣ ಪುರುಷ ಮನೋಮಯ. ಅವನು ಸಾಮಾನ್ಯವಾಗಿರ್ತಕ್ಕಂಥ ಶರೀರವುಳ್ಳವನ ಅಂತ ಕೇಳಿದ್ರೆ ಇಲ್ಲ, ಸಾಮಾನ್ಯವಾಗಿರ್ತಕ್ಕಂತಹ ಶರೀರವುಳ್ಳವನಲ್ಲ. ಹೇಗೆ ಅಂತ ಕೇಳಿದ್ರೆ ಪೂರ್ಣಾನಂದ ಸ್ವರೂಪನಾಗಿರ್ತಕ್ಕಂಥವನು ಭಗವಂತ. ಅಂತಹ ಪೂರ್ಣಾನಂದ ಸ್ವರೂಪನಾಗಿರ್ತಕ್ಕಂತಹ ಭಗವಂತ ಏನಾಗಿದ್ದಾನೆ ಅಂತ ಕೇಳಿದ್ರೆ ಅಲ್ಲಿ ಭಗವಂತ ವಿಶಿಷ್ಟನಾಗಿ ತಾನಿರ್ತಾನೆ. ಅಲ್ಲಿದ್ದುಕೊಂಡು ಅದರ ಯತ್ರಾದೌಕೆ ಶಾಂತೋ ವಿವರ್ತದೆ ಹೇಜಸ್ತನ ಇವಾವಲಂಬತೆ. ಆಡಿನ ಕುತ್ತಿಗೆಯಲ್ಲಿರ್ತಕ್ಕಂತಹ ವ್ಯವಸ್ಥೆಯಂತೆ ಅಲ್ಲಿ ಅಜಾಗರ ಸ್ತನ ಅಂತ ಹೇಳ್ತಾರೆ. ಆಡಿನ ಕುತ್ತಿಗೆಯಲ್ಲಿರ್ತಕ್ಕಂತಹ ಸ್ತನ ಅದು ಜೊತರತಕ್ಕಂತಹದ್ದು. ಅದೇ ರೀತಿಯಾಗಿ ಅದು ಇಲ್ಲಿಯೂ ಕೂಡ ಭಗವಂತ ಏನಾಗಿರ್ತಾನೆ ಅಂತ ಕೇಳಿದ್ರೆ ಇಂದ್ರನಾಮಕನಾಗಿರ್ತಕ್ಕಂತಹ ಪ್ರದ್ಯುಮ್ನ ಅಲ್ಲಿರ್ತಾನೆ ಅಂತ ಹೇಳ್ತಾರೆ. ಹೀಗೆ ಅಲ್ಲಿದ್ದುಕೊಂಡು ತಾನು ಏನು ಮಾಡ್ತಾನೆ, ಇಡೀ ಜಗತ್ತು ನಾಶವಾದರೂ ಕೂಡ ತಾನು ನಾಶವಾಗುವುದಿಲ್ಲ. ಯಾಕೆ ಅಂತ ಕೇಳಿದರೆ ಅವನು ಆ ಇಡೀ ಜಗತ್ತು ನಾಶವಾದರೂ ಕೂಡ ತನಗೆ ನಾಶವನ್ನ ಉಂಟಾಗದಂತೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಅವನಿಗಿದೆ ಎಂಬುದನ್ನು ಇಲ್ಲಿ ನಮಗೆ ಉಪನಿಷತ್ತು ಅದರ ವಿಶಿಷ್ಟವಾಗಿರ್ತಕ್ಕಂತಹ ಭಗವಂತನ ಸಾಮರ್ಥ್ಯವನ್ನು ತಿಳಿಸಿಕೊಡುತ್ತದೆ. ಹೀಗೆ ಆ ಭಗವಂತ ಯಾವತಿಗಳಿಂದ ಪ್ರತಿಪಾದ್ಯಮಾನವಾಗಿದ್ದಾನೆ ಎಂಬುದನ್ನು ತಿಳಿಸಿಕೊಡ್ತಾರೆ. ಇನ್ನು ಆ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಸಾಮರ್ಥ್ಯವನ್ನು ಹೇಳ್ತಾರೆ. ಅದನ್ನು ಮುಂದಕ್ಕೆ ಸೇರಿದಾಗ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.